ಇವತ್ತು ಸಭೆಯಲ್ಲಿ ಏನೇನು ಚರ್ಚೆ ಆಯ್ತು ಸರ್? ಸಭೆಯಲ್ಲಿ ಚರ್ಚೆ ಆಗುವಂಥದ್ದು ಏನೂ ಇಲ್ಲ. ಪೂಜ್ಯ ಸ್ವಾಮಿಗಳ ಜಗದ್ಗುರುಗಳಾದಂಥ ಶ್ರೀ ಶ್ರೀ ನಿರ್ಮಲಾನಂದನಾಥ ಮಹಾಸ್ವಾಮಿಗಳ ಆಶೀರ್ವಾದವನ್ನು ಪಡೆದು ಏನೊಂದು ದೇಶಕ್ಕಾಗಿ ಮೋದಿ ಅನ್ನುವಂಥ ಒಂದು ಸ್ಪಷ್ಟ ಉದ್ದೇಶಿಸಿಕೊಂಡು JDS ಮತ್ತು ಭಾರತೀಯ ಜನತಾ ಪಾರ್ಟಿ ಎಲ್ಲ ನಾಯಕರು ಒಗ್ಗಟ್ಟಿನಿಂದ ಒಂದು ಉದ್ದೇಶಕ್ಕಾಗಿ ಏನು ಮಾಜಿ ಪ್ರಧಾನಮಂತ್ರಿಗಳಾದಂಥ HD ದೇವೇಗೌಡರು ಹೇಳಿರುವಂಥ ಒಂದು ಸ್ಪಷ್ಟವಾಗಿರುವಂಥ ಒಂದು ಸಂದೇಶ, ದೇಶಕ್ಕಾಗಿ ಮೋದಿ ಮತ್ತೊಮ್ಮೆ ಬೇಕು ಅಂತ ಹೇಳಿರುವಂಥ ವಿಚಾರದಲ್ಲಿ ಎಲ್ಲರೂ ಒಗ್ಗಟ್ಟಿನಿಂದ ಒಂದು ಉದ್ದೇಶದಿಂದ ಎಲ್ಲ ಜನರ ಆಶೀರ್ವಾದ, ವಿಶೇಷವಾಗಿ ಒಕ್ಕಲಿಗ ಜನಾಂಗದ ಸಮಸ್ತ ಜನರನ್ನು ಇವತ್ತು ಈ ದಿಕ್ಕಲ್ಲಿ ಕೈ ಜೋಡಿಸುವಂಥದ್ದು ಆಗಬೇಕು ಅನ್ನುವಂಥ ಉದ್ದೇಶದಲ್ಲಿ ಪೂಜ್ಯ ಸ್ವಾಮಿಗಳ ಆಶೀರ್ವಾದವನ್ನು ಪಡೆದು ಏನು ಏಪ್ರಿಲ್ 26ನೇ ತಾರೀಕಿಗೆ ಸಜ್ಜಾಗಿದೆ. ತುಂಬ ಖುಷಿಯಲ್ಲಿರಬೇಕು ಸಭೆ ಆದಮೇಲೆ. ಖಂಡಿತ ಆ ರೀತಿ ಶಕ್ತಿ ಸಂಚಲನ ಮೋದಿಗಾಗಿ ಕೆಲಸ ಮಾಡೋದೇ ಒಂದು ಸಂತೋಷ. ಮೋದಿಯವರು ಮತ್ತೊಮ್ಮೆ ಬಂದಾಗ ಇಡೀ ದೇಶಕ್ಕೆ 142 ಕೋಟಿ ಜನರಿಗೂ ಒಳ್ಳೆಯ ಭವಿಷ್ಯ ವಿಶ್ವ ನಾಯಕನಾಗಿರುವಂಥ ಮೋದಿಯವರ ಕೈ ಬಲಪಡಿಸಲಿಕ್ಕೆ ಮತ್ತು ಅವರ ಪರವಾಗಿ ಕೆಲಸ ಮಾಡೋದೇ ನನ್ನ ಸೌಭಾಗ್ಯ ಅಂದ್ಕೊಂಡಿದ್ದೀನಿ. ಸರ್, ರಾಜಕೀಯವಾಗಿ ಈ ಒಂದು ಸಭೆಯ ಬಳಿಕ ಏನು ಸಂದೇಶ ರವಾನೆ ಆಗ್ಬೋದು? ಏನು ಯಾವ ಸಂದೇಶ ರವಾನೆ? JDS ಮತ್ತು BJP ಒಂದಾಗಿದ್ದೀವಿ, ಎಲ್ಲ ನಾಯಕರು ಒಂದೇ ಉದ್ದೇಶ, ಮತ್ತೊಮ್ಮೆ ನರೇಂದ್ರ ಮೋದಿ ಮತ್ತು ಸಮಸ್ತ ಎಲ್ಲ ಜಾತಿ ಜನಾಂಗದರ ಎಲ್ಲರ ಆಶೀರ್ವಾದ, ಕನ್ನಡಿಗರು ಸಮಸ್ತ ಕನ್ನಡಿಗರು ಎಲ್ಲರೂ ಒಗ್ಗೂಡಿ ಒಗ್ಗಟ್ಟಿನಿಂದ ಕರ್ನಾಟಕವನ್ನು ಬಲಪಡಿಸಬೇಕು. ದಕ್ಷಿಣ ಭಾರತದಲ್ಲಿ ಕರ್ನಾಟಕ ಪ್ರಬುದ್ಧವಾಗಿರಬೇಕು ಮತ್ತು ರಾಜಕೀಯವಾಗಿ ಇಡೀ ದೇಶ ಉದ್ದಾಗಲದಲ್ಲಿ ಕರ್ನಾಟಕ ಆ ಸಮೃದ್ಧಿಯನ್ನು ಕಾಣಲಿಕ್ಕೆ ಮತ್ತೊಮ್ಮೆ ನರೇಂದ್ರ ಮೋದಿಯವರ ಜೊತೆ ಕೈ ಜೋಡಿಸಿ ಕರ್ನಾಟಕವನ್ನು ಎಲ್ಲ ಕ್ಷೇತ್ರದಲ್ಲೂ ಪ್ರಗತಿಯನ್ನು ಕಾಣೋ ರೀತಿಯಲ್ಲಿ ಕೈ ಆದಿತ್ಯ ಶ್ರೀಗಳ ಆಶೀರ್ವಾದ ಪಡೆಯುವಂಥದ್ದು ಅಂದರೆ ಚುನಾವಣೆ ನಿಲ್ಲುವಂಥ ಸಂದರ್ಭದಲ್ಲಿ ಅಭ್ಯರ್ಥಿಗಳು ವೈಯಕ್ತಿಕವಾಗಿ ಭೇಟಿ ಮಾಡಿ ಆಶೀರ್ವಾದ ಪಡೆಯುವಂಥ ಸಂಪ್ರದಾಯಗಳಿವೆ. ಈಗ ಮೈತ್ರಿ ಪಕ್ಷದ ನಾಯಕರುಗಳು ಒಟ್ಟಾಗಿ ಬರುವಂಥದ್ದು ಎಲ್ಲೊಂದು ರೀತಿ DK ಬ್ರದರ್ಸ್ಗೆ ನಡುಕ ಶುರುವಾಗಿದೆ ಅಂತ. ಇಲ್ಲ ನೋಡಿ, ಒಂದು ಶಕ್ತಿಯಾಗಿ ಬರಬೇಕು ಅಂದರೆ ಒಗ್ಗಟ್ಟನ್ನ ಶಕ್ತಿ ನೋಡಿ, ಎಲ್ಲರೂ ಒಟ್ಟಿಗೆ ಸೇರಿದ ತಕ್ಷಣ ಶೇಕ್ ಕಾಣುತ್ತೆ ಶಕ್ತಿ. ಸೊ ಎಲ್ಲರೂ ಬೇರೆಯವರು ಎಲ್ಲ ಅಭ್ಯರ್ಥಿಗಳು ಪ್ರತ್ಯೇಕವಾಗಿ ಬಂದು ಭೇಟಿಯಾಗಿದ್ದಾರೆ. ಆದರೆ ಇವತ್ತು ವಿಶೇಷವಾಗಿ ಏನು ಹೊಸ ವರ್ಷದ ಈ ಸಂದರ್ಭದಲ್ಲಿ ಹೊಸತನ ಹೊಸ ಶಕ್ತಿ ಜೋಡಿಸುವಂಥ ಪ್ರಯತ್ನದಲ್ಲಿ ಸಮಾಜದಲ್ಲಿ ಒಂದು ಸ್ಪಷ್ಟವಾಗಿರುವಂಥ ಸಂದೇಶ, ಯುಗಾದಿ ಹಬ್ಬನ ಇನ್ನೂ ವಿಶೇಷವಾಗಿ ಆಚರಣೆ ಮಾಡಲಿಕ್ಕೆ ಇನ್ನೇನು ವಿಶೇಷವಾಗಿ ಇನ್ನೂ ಭಾಳ ಸ್ಪಷ್ಟವಾಗಿ ಆಚರಣೆಯನ್ನು ಮಾಡುವಂಥ ಒಂದು ಪ್ರಯತ್ನದಲ್ಲಿ ಇವತ್ತೆಲ್ಲರೂ ಒಟ್ಟಿಗೆ ಬಂದು ಶುಭವಾಗಲಿ, ಎಲ್ಲರಿಗೂ ಆಶೀರ್ವಾದ. ದೇಶದ ಚಿಂತನೆ ತಾನೆ, ಪೂಜ್ಯ ಗುರುಗಳಿಗೆ ದೇಶಕ್ಕೆ ಒಳ್ಳೆಯದಾಗಬೇಕು, ಸಮಾಜಕ್ಕೆ ಒಳ್ಳೆಯದಾಗಬೇಕು ಅನ್ನೋಂಥ ಅವರು ಭಾಳ ಸ್ಪಷ್ಟ ಉದ್ದೇಶ ಇಟ್ಕೊಂಡಿದ್ದಾರೆ. ಅವರು ಅವಿರತವಾಗಿ ಸಾಮಾಜಿಕವಾಗಿಯೂ ಧಾರ್ಮಿಕವಾಗಿಯೂ ಸಾಂಸ್ಕೃತಿಕವಾಗಿಯೂ ಸಮಾಜಪೂರ್ವಕವಾಗಿ ಕೆಲಸ ಮಾಡೋಂಥ ಪೂಜ್ಯ ಶ್ರೀಗಳ ಆಶೀರ್ವಾದ ಪಡೆಯೋದೇ ನಮ್ಮ ಭಾಗ್ಯ. ಬೇಡಿಕೆ ಯಾವಾಗಲೂ ಭಗವಂತ ಕರುಣಿಸಿ ಜನರು ಎಲ್ಲರಿಗೂ ಒಳ್ಳೇದಾಗಬೇಕು. ಈಗ ಇಲ್ಲಿ ಇವತ್ತು ಭಗವಂತನ ಉಲ್ಲೇಖ ಮಾಡೋಂಗಿಲ್ವಲ್ಲ ಚುನಾವಣೆಯಲ್ಲಿ, ಹಾಗಾಗಿ ಇವತ್ತು ಭಗವಂತನ ಆಶೀರ್ವಾದ ಎಲ್ಲ ಒಳ್ಳೆಯದಕ್ಕೆ ಸತ್ಕಾರ್ಯಗಳಿಗೆ ಭಗವಂತನ ಆಶೀರ್ವಾದ ಸದಾಕಾಲ ಇದ್ದೇ ಇರುತ್ತೆ. ಖಂಡಿತ ಇವತ್ತಿನ ವಿಶೇಷ ಇದೆಯಲ್ಲ, ವಿಶೇಷ ಹಬ್ಬ ಆಗಿದ್ದು ಮಾರನೇ ದಿನ ವಿಶೇಷ ಇರದೆ ಆ ವಿಶೇಷವನ್ನು ಆಚರಿಸ್ಲಿಕ್ಕೆ ವಿಶೇಷವಾಗಿ ಹೋಗಿ ಮಹತ್ವ ಪಡ್ಕೊಳ್ಳೇಬೇಕಲ್ಲ. ಒಂದು ಕುಮಾರಣ್ಣನವರ ಆಹ್ವಾನವನ್ನು ಸ್ವೀಕರಿಸಿ ನಾವೆಲ್ಲರೂ ಅಲ್ಲಿ ಹೋಗಿ ಅವರ ಒಂದು ಶ್ರೇಯಸ್ಸು ಅವ್ರಿಗೊಂದು ಒಳ್ಳೆಯದಾಗಲಿ, ಅವರ ನಾಯಕತ್ವದಲ್ಲಿ ನಮ್ಮ ನರೇಂದ್ರ ಮೋದಿಯವರ ನಾಯಕತ್ವದಲ್ಲಿ ಮತ್ತು ವಿಜೇಂದ್ರವರ ಒಂದು ನಾಯಕತ್ವದಲ್ಲಿ ಕರ್ನಾಟಕದಲ್ಲಿ ಒಟ್ಟಾರೆ NDA ಒಕ್ಕೂಟ ಭಾಳ ಪ್ರಬಲವಾಗಿ ರಾಜ್ಯದಲ್ಲಿ ಅಧಿಕಾರಕ್ಕೆ ಬರುವಂಥ ದೇಶದಲ್ಲಿ ಅಧಿಕಾರಕ್ಕೆ ಏನಿಲ್ಲ, ಕರಗೋಗಿದೆ ಪಾಪ. ಏನು ಅವ್ರಿಗೆ ಮತ ಕೊಡೋದ್ರಿಂದ ಏನೂ ಪ್ರಯೋಜನ ಇಲ್ಲ. ಅವರು ಅಧಿಕೃತವಾಗಿ ಪ್ರತಿಪಕ್ಷನೂ ಆಗೋಕ್ಕೆ ಸಾಧ್ಯ ಇಲ್ಲ. ಕಾಂಗ್ರೆಸ್ಸಿಗೆ ಮತ ಕೊಟ್ಟು ಏನು ಪ್ರಯೋಜನ ಇಲ್ಲ, ಏನು ಪ್ರಯೋಜನ ಇಲ್ಲ. ರಾಷ್ಟ್ರ ಮಟ್ಟದಲ್ಲಿ ಅಪ್ರಸ್ತುತ ಪಕ್ಷ, ಹಾಗಾಗಿ ಅಪ್ರಸ್ತುತವಾಗಿರೋ ಈ ಪಕ್ಷಕ್ಕೆ ಮತ ಕೊಟ್ಟು ನಾವು ವ್ಯರ್ಥ ಮಾಡ್ಕೋಬಾರ್ದು. ಈ ಸಂದೇಶನ ಭಾಳ ಸ್ಪಷ್ಟವಾಗಿ ಜನಕ್ಕೆ ಕೇಳೋ ಪ್ರಯತ್ನ ಮಾಡ್ತಾಯಿದ್ವಿ. ಕಾಂಗ್ರೆಸ್ಸಿಗೆ ಮತ ಕೊಡೋದ್ರಿಂದ ಏನೂ ಪ್ರಯೋಜನ ಇಲ್ಲ, ಹಾಗಾಗಿ ಭಾರತೀಯ ಜನತಾ ಪಾರ್ಟಿಗೆ ಮತ ಕೊಡಬೇಕು ಅನ್ನೋಂಥ ಒತ್ತಾಯ. ಇವತ್ತಿಂದ ಮೈತ್ರಿ ಪಕ್ಷಗಳ ಲೆಕ್ಕಾಚಾರಗಳು ಬೇರೆ ಇರುತ್ತೆ, ಅದರಲ್ಲೂ ಕೂಡ ಬೆಂಗಳೂರು, ಮೈಸೂರು, ಹಳೆ ಮೈಸೂರು ಕ್ಷೇತ್ರಗಳು ಖಂಡಿತ ಈ ಅಲೈನ್ಮೆಂಟ್ ಪೂರ್ತಿ 100% ಅಲೈನ್ಮೆಂಟ್, ನಾಟ್ ಇವನ್ 1% ಹೇಗೆ ಇಲ್ಲ, 100% ಅಲೈನ್ಮೆಂಟ್, ಒಂದು ಶಕ್ತಿ, ಒಗ್ಗಟ್ಟಿನ ಮಂತ್ರ ದೇಶಕ್ಕಾಗಿ.